ನಮಸ್ತೆ ಗೈಸ್, ಶುಭೋದಯ. ಇವಾಗಿದ್ದೆ, ಇವಾಗ ಜಿಮ್ಗೆ ಹೋಗಬೇಕು. ಇಲ್ಲಿ ಅಮ್ಮ ಇದ್ದಾರೆ. ಗುಡ್ ಮಾರ್ನಿಂಗ್ ಅಮ್ಮ. ಎಣ್ಣೆ ಹುಟ್ಟಿದ ಒಂದಿನ ವಯಸ್ಸು ಅಂತ ಹೇಗಿದ್ದೆ ಗೊತ್ತಕ್ಕಂತ ನೀನು ಬೆಳ್ಳಗೆ ಕೂದಲೇ ಇಲ್ಲ ಮಗು, ಎಷ್ಟು ಚೆನ್ನಾಗಿದೆ ಗೊತ್ತಾ, ಗುಂಡು ಬೆಳ್ಳಗೆ ಒಂದು ಚೂರು ಕೂದಲಿಲ್ಲ ಗೊತ್ತಲ್ಲ, ಇನ್ನು ಕಾಲ್ವರೆಗೂ ಬೆಳ್ಳಗೇನೆ. ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಅಲ್ಲಮ್ಮ ಇದ್ದಾರೆ. ಬಾಯ್. ಮೊಟ್ಟೆ ಬೇಯಿಸಿಟ್ಟಿಲ್ಲ. ಹಾಂ, 3. ಹಾಂ. ಸೊ ಇವಾಗ ಜಿಮ್ಗೆ ಹೋಗ್ಬೇಕು. ಒಂದು ಸುಮಾರು ದಿನ ಆದಮೇಲೆ ಜಿಮ್ಗೆ ಹೋಗ್ತಾ ಇದ್ದೀನಿ ಇವತ್ತು. ನೋಡೋಣ ಹೇಗಿರುತ್ತೆ ಅಂತ. ಅಲ್ಲೊಬ್ಬರು ನಮ್ಮ ಪ್ರೇಮ್ ಬ್ರೋ ಅಂತಿದ್ದಾರೆ, ಅವ್ರನ್ನ ಮೀಟ್ ಮಾಡಿಸ್ತೀನಿ ಬನ್ನಿ. ನಾನು ಕೀನೇ ಎಲ್ಲ ಮರ್ತ್ಬಿಟ್ಟಿದ್ದೀನಿ. ಎಲ್ಲಿ ಕೀ ಇಟ್ಟಿದ್ದೀನಿ ಅಂತಲೇ ಗೊತ್ತಾಯ್ತಲ್ಲ. ಯಾವಾಗಲೂ ಈ ಥರ ಆಯ್ತಾ ಇರುತ್ತೆ ನನ್ನ ಕಡೆ. ಎಲ್ಲೆಲ್ಲ ಇಟ್ಬಿಡ್ತೀನಿ ಕೀನ, ಮರ್ತು ಹೋಗ್ಬಿಡುತ್ತೆ. Where is the damn key, bro? Where is the damn key? ಕೀಸ್ ಸಿಕ್ಕಿದ್ಮೇಲೆ ಡೈರೆಕ್ಟ್ ಜಿಮ್ಮಲ್ಲಿ ಸಿಗೋಣ. ಸೊ ಗೈಸ್, ಇವಾಗ ನಮ್ಮ ಮಾಸ್ಟರ್ ಜಿಮ್ಗೆ ಬಂದಿದ್ದೀನಿ. ಇಲ್ಲೇ ನಾನು ಮೊದಲೆಲ್ಲ ಜಿಮ್ಗೆ ಹೋಗ್ತಾಯಿದ್ದೆ. ಅಲ್ಲಿ ನಮ್ಮ ಪ್ರೇಮ್ ಬ್ರೋ ಇದ್ದಾರೆ. ಅವ್ರು ಬಂದ್ಬಿಟ್ಟು ನಮ್ಮ ಟ್ರೈನರು. ಇದೇ ಜಿಮ್ಮು. ಪ್ರೇಮ್ ಬ್ರೋ ಅವರೇ. ಹಾಯ್ ಬ್ರೋ. ಆರಾಮು. ಅದು ನೋಡಿ, ನಮ್ಮ ದೋಸ್ತಿದ್ದಾರೆ ಒಬ್ಬರು, ಶಿವು ಅಂತ. ಇವತ್ತಿಂದ ಜಿಮ್ ಸ್ಟಾರ್ಟ್ ಮಾಡೋದು ಅಂತ ನೋಡೋಣ. ಸೊ ಇವಾಗ ಜಿಮ್ದು ಮುಗೀತು. ಇವತ್ತು ಶೋಲ್ಡರ್ ಮತ್ತು ಫೋರ್ ಆರ್ಮ್, ಯಾಕಂದರೆ ತುಂಬ ದಿನ ಆದಮೇಲೆ ಬರ್ತಾ ಇರೋದಲ್ಲ. ಸೊ ಅದಕ್ಕೆ ಅಷ್ಟು ಮಾಡಿದೆ. ನೆಕ್ಸ್ಟು ಮನೆಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ನೆನ್ನೆ ವ್ಲಾಗ್ ಎಡಿಟ್ ಮಾಡಬೇಕು. ಯಾಕಂದರೆ ಇವತ್ತು ಸಂಜೆ ನೀವು ನೋಡ್ತಾ ಇದ್ರೆ ನೆನ್ನೆ ಸಂಜೆ ಪೋಸ್ಟ್ ಆಗಬೇಕು. ನೋಡೋಣ. ಸೊ ಇವಾಗ ಜಿಮ್ಮಿಂದ ಆಚೆ ಹೋಗ್ತಾಯಿದ್ವಿ. ಆಚೆ ಹೋಗಿ ಕೆಲವು ಪದಾರ್ಥಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳಲ್ಲ, ಕೆಲವು ಸಾಮಾನುಗಳನ್ನು ಅಥವಾ ಪದಾರ್ಥಗಳನ್ನು ತೆಗೆದುಕೊಳ್ಳುವುದುಂಟು. ಅದಕ್ಕಾಗಿ ನಾನು ಈಗ ಕೆಳಗಡೆ ಹೋಗುತ್ತಿದ್ದೇನೆ. ಇವಾಗ ಸ್ನಾನ ಆಯಿತು. ಇವಾಗ ಪೂಜೆ ಆಗ್ತಾಯಿದೆ. ಗಂಟೆ ಸೌಂಡ್ ಕೇಳಿಸ್ತಾ ಇದೆಯಾ? ಪೂಜೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ತಿಂಡಿ ತಿನ್ನೋದು. ಹಾಯ್ ಪಾಪಣ್ಣ. ಇವಾಗ ನೆನ್ನೆ ಬ್ಲಾಗ್ ಎಡಿಟ್ ಮಾಡ್ತಾ ಇದ್ದೀನಿ. ಎಡಿಟ್ ಮಾಡಿಬಿಟ್ಟು ಸ್ವಲ್ಪ ಆಚೆ ಹೋಗ್ಬೇಕು ಬೇಗ. ಸೊ ಫೈನಲಿ ಬ್ಲಾಗ್ನ ಅಪ್ಲೋಡ್ಗೆ ಇಟ್ಟಿದ್ದೀನಿ. ಸೊ ತುಂಬ ಓವರ್ ಥಿಂಕಿಂಗ್ ಬರ್ತಾಯಿತ್ತು ತಲೆಯಲ್ಲಿ, ಅಪ್ಲೋಡ್ ಮಾಡಬೇಕಾ ಇಲ್ವಾ ಅಂತ. ಬಟ್ ಐ ಹ್ಯಾವ್ ಟ್ರೈಡ್ ಸಮಥಿಂಗ್. ವರ್ಕ್ ಆಗುತ್ತೋ ಇಲ್ವೋ ಸೆಕೆಂಡ್ರಿ, ಬಟ್ ನನಗಂತೂ ಸುಮ್ಮನೆ ಕೊಡೋಕ್ಕೆ ಇಷ್ಟ ಇಲ್ಲ. ಲೈಕ್ ಏನಂತಾರೆ, ಐ ಡೋಂಟ್ ಲೈಕ್, ಏನಂತಾರೆ ಅದಕ್ಕೆ, ಐ ವಾಂಟ್ ಪ್ರಾಬ್ಲಮ್ಸ್ ಸಮಥಿಂಗ್ ಆ ಥರ ಬರುತ್ತೆ. ಸೊ ಆಯಿತು, ಎಡಿಟ್ ಮಾಡಲ್ಲ ಆಯಿತು, ಅಪ್ಲೋಡ್ಗೆ ಇಟ್ಟಿದ್ದೀರಿ. 1 hour ರಿಮೈನಿಂಗ್. ಇಲ್ಲಿ ವೈಫೈ ಸ್ವಲ್ಪ ಸ್ಪೀಡ್ ಕಮ್ಮಿ ಹಳ್ಳಿ ಅಲ್ವಾ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಇವಾಗ ಮನೆಯಿಂದ ಆಚೆ ಬಂದೆ. ಇವಾಗ ನಿಮಗೆ ನಾನು ಶಾಂಭವಿದು ಮಗುಗಳನ್ನ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಶಾಂಭವಿಗೆ ಲೈಕ್ ಇನ್ನೊಂದಿತ್ತು, ಶಂಭು ಅಂತ. ಲೈಕ್ ನನ್ನ ಜೊತೆ ಒಟ್ಟಾಡ್ಕೆ ಮಾಡ್ಕೋತಾ ಇದೆಲ್ಲ. ಅದು ಸತ್ತೋದ ಲೈಕ್ 6 months ಬ್ಯಾಕ್. ಐ ವಾಸ್ ವೆರಿ ಅಟ್ಯಾಚ್ಡ್. ಇಲ್ಲಿ ನೋಡಿ ನಮ್ಮ ಶಾಂಭವಿ. ಇವಳು ಒಂಥರ ಹೆವಿ ಇದು ಅಂದ್ಕೊಳ್ಳಿ, ಇವಳು ಚೇಷ್ಟೆ ನೋಡಿ. ಮರಿಗಳಿವೆ. ಹಾಯ್ ಶಾಂಭವಿ. ಆಟ ಆಡಿಸ್ಬೇಕು ಅನ್ನಿಸ್ತಾ ಇದೆ. ಆದರೆ ಬೀಗ ಪಾಪಣ್ಣನ ಹತ್ರ ಇರುತ್ತೆ. ಕೇಳ್ಬಿಟ್ಟು ಈಸ್ಕೊಬರೋಣ. ಪಾಪಣ್ಣನ ಹುಡುಕ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವ್ರಿಗೆ ಹಾಯ್ ಹೇಳಿ. ಹಾಯ್ ಗೋಟ್.
ದ ಗೋಟ್, ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್, ದ ಗೋಟ್ ಇಸ್ ಹಿಯರ್. ಗುದ್ಗಿದ್ಬಿಟ್ರೆ ಕಷ್ಟ ಗುರು, ಆದರೆ ಏನು ಮಾಡಲ್ಲ ಪಾಪ. ಅಲ್ಲಿ ನೋಡಿ ಹಿಂದೆ, ಇದು ಕರಿಯ, ಅದು ಕೆಂಚ. ಇದು ನಮ್ಮದು ಮಾವಿನ ತೋಟ, ಆದರೆ ಇವಾಗ ಮಾವಿನ ಹಣ್ಣೆಲ್ಲ ಬಿಡಲ್ಲ, ಒಂಥರ ಇದಾಗ್ಬಿಟ್ಟಿದೆ. ನಾನು ಇಲ್ಲಿ ಬಂದಿರೋ ಉದ್ದೇಶ ಪಾಪಣ್ಣ ನೋಡ್ಕೋಕೆ, ಯಾಕಂದರೆ ಅವ್ರು ಹಸು ನೋಡ್ಕೋತಾ ಇರ್ತಾರೆ. ಹಸು ಅಲ್ಲಿ ನೋಡಿ, ಶಾಂಭವಿ ಬೊಗಳುತ್ತಾ ಕರಿತಾ ಅಲ್ಲಿ. ಬರ್ತೀನಿರಮ್ಮ, ಬರ್ತೀನಿ. ಅರೆ ಪಾಪಣ್ಣ ಎಲ್ಲಿದ್ದಾರೆ? ಪಾಪಣ್ಣ ಇಲ್ಲೂ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಈ ಮರದ ಮೇಲೆಲ್ಲ ಮರಕೋತಿ ಆಟ ಆಡ್ತಾ ಇರ್ತಾಯಿದ್ದು. ಮರಕೋತಿ ಚೆನ್ನಾಗಿರ್ತಾಯಿತ್ತು, ಮರಕೋತಿ ಆಟ. ಇವಾಗೆಲ್ಲ ಯಾರು ಆಟ ಆಡೋಕ್ಕೆ. ನೋಡಿ, ಬ್ಯೂಟಿಫುಲ್ ಸಿನರಿಯೋ ಬ್ರೋ, ಬ್ಯೂಟಿಫುಲ್ ಸಿನರಿಯೋ. ಪಾಪಣ್ಣನ ಹುಡುಕುವ ಕಾರ್ಯ ಮತ್ತೆ ಸಾಗಲಿದ್ದು. ತಮ್ಮೆಲ್ಲರಿಗೂ ಪಾಪಣ್ಣ ಸಿಕ್ಕಿದ ನಂತರ ನಿಮ್ಮೆಲ್ಲರಿಗೂ ನಾನು ತಿಳಿಸುತ್ತೇನೆ. ಸೊ ಹಾಂ ಅವರು ಬೀಗ ಹಾಕಿಲ್ವಂತೆ, ಆದರೆ ಬೀಗ ಹಾಕ್ತಂಗಿತ್ತಲ್ಲ ಒಂಥರ. ನೋಡಿ ಭೈರವ ಇಸ್ ಆಲ್ಸೋ ವೆರಿ ಕ್ಯೂಟ್ ಗೈ. ನೀವು ಯಾರನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ, ಆದರೆ ಪ್ರಾಣಿಗಳು ಮಾತ್ರ ಲವ್ ಮಾಡಿ. ಐ ಲವ್ ಅನಿಮಲ್ಸ್ ವೆರಿ ಮಚ್. ಏನೋ ಒಂಥರ ಕನೆಕ್ಷನ್. ನೋಡಿ ಇಲ್ಲಿ ಹಂಗೆ ಹೊಡೈತವನೆ. ಇಲ್ಲಿ ಬೀಗನೇ ಹಾಕಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಈ ವಿಡಿಯೋ ವಾಯ್ಸೇ ರೆಕಾರ್ಡ್ ಆಗಿಲ್ಲ. ನಾವು ಫೋನ್ದು ಒಂದಲ್ಲ ಒಂದು ಪ್ರಾಬ್ಲಮ್, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸುಮ್ಮನೆ. ನೋಡಿ ಅಲ್ಲಿ ವಾಯ್ಸ್ ಏನಕ್ಕೆ ರೆಕಾರ್ಡ್ ಆಗಿಲ್ಲ ಇದು? ಇಲ್ಲಿ ನೋಡಿ, ಮರಿಗಳು ಚೆನ್ನಾಗಿದೆ ಅಲ್ವಾ, ಮಗುಗಳು ಚೆನ್ನಾಗಿದೆ. ಮತ್ತೆ ಇಲ್ಲಿ ನಾನು ವಾಯ್ಸ್ ಕೇಳಿಸ್ತಾ ಇಲ್ಲ, ಅದಕ್ಕೆ ಮತ್ತೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆವಾಗಲೇ ಚಾರ್ಜ್ ಖಾಲಿ ಹೋಗೋಯ್ತು ಫೋನ್ದು. ಸೊ ಆವಾಗಲೂ ಒಳಗಡೆ ಚಾರ್ಜ್ ಹಾಕಿ ಚಾರ್ಜ್ ಕಂಪ್ಲೀಟ್ ಮಾಡ್ಕೊಂಡು ಬಂದೆ. ಆಮೇಲೆ ಇಲ್ಲ ನಿಲ್ಲಿಸಿದ್ನಲ್ಲ ಅಂತ ಇಲ್ಲಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲ ಒಳಗಡೆ ಹಾಕ್ಬಿಟ್ಟಿದ್ದೀನಿ. ನೋಡಿ ಅಲ್ಲಿ ಮರಿಗಳೆಲ್ಲ ಚೆನ್ನಾಗಿದೆ ಅಲ್ವಾ. ಸೊ ನಿಮಗೇನಾದರೂ ಜರ್ಮನ್ ಶೆಪರ್ಡ್ ಬೇಕು ಅಂದರೆ ಕಮೆಂಟ್ ಹಾಕಿ ಕೆಳಗಡೆ. ನೋಡೋಣ, ಇನ್ನೊಂದು 2 ತಿಂಗಳಾಗಬೇಕು ಪಾಪ, ಇನ್ನು ಹಾಲು ಕೂಡ ದೊಡ್ಡದಾಗಬೇಕು. ಒಂದು ವೆದರ್ ಚೆನ್ನಾಗಿದೆ, ಸಕ್ಕತ್ತಾಗಿದೆ ವೆದರ್ ಮಾತ್ರ ಇವತ್ತು. ಥರ ಮೋಡ ಕವಿದ ವಾತಾವರಣ. ಮಳೆ ಬರುತ್ತಾ ಗೊತ್ತಿಲ್ಲ. ನಾನು ಆಚೆ ಹೋಗ್ಬೇಕು ಅಂತಿದ್ದೀನಿ, ನೋಡೋಣ. ಯಾಕಂದರೆ ನನಗೆ ಒಂಥರ ಆಚೆ ಹೋಗಬೇಕು, ಏನಕ್ಕೆ ಅಂತ ಗೊತ್ತಿಲ್ಲ. ಡೈಲಿ ಅಟ್ಲೀಸ್ಟ್ ಒಂದು ಸತಿ ಅವರು ಆಚೆ ಹೋಗಬೇಕು ಅಂತ ನಂದು ಇದ್ದು, ಆದರೆ ಅದೇ ರೀತಿ ಇರಬೇಕಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಬೆಂಗಳೂರಿಂದ ಬಂದಲ್ಲ ನೆನ್ನೆ, ಅದೇ ಇಂಟರ್ನ್ಶಿಪ್ ಮುಗೀತು. ಇವಾಗ ಮತ್ತೆ ಹೋಗ್ಬೇಕು. ನಾನು ಬುಧವಾರ ಹೋಗ್ಬಿಟ್ಟು ಬರಬೇಕು ಅನ್ಸತ್ತೆ. ಬುಧವಾರ ಹೋಗ್ಬಿಟ್ಟು ಬರಬೇಕು. ಬೈಕ್ ಎತ್ಕೊಂಡು ಹೋಗ್ತೀಯಾ? ಇಲ್ಲ, ಸುಮ್ಮನೆ ಟ್ರೈನಲ್ಲಿ ಹೋಗ್ಬಿಟ್ಟು ಬರ್ತೀನಿ ಅಷ್ಟೇ. ಇವಾಗ ಊಟ ಮಾಡೋಕ್ಕೆ ಹೋಗೋಣ. ಊಟ ಮಾಡಿಬಿಟ್ಟು ಸಿಗುವ. ಊಟ ಅನ್ನ ಮತ್ತು ತೊವೆ ಸಾರು. ನನಗೆ ಸಖತ್ತು ಇಷ್ಟ ತೊವೆ ಸಾರು, ಅನ್ನ. ಅದೇನು ತಿನ್ಬೇಕಾದ್ರೆ ಏನೋ ಒಂಥರ ಸಖತ್ ಖುಷಿ. ಬಾಯ್ಸ್ ಜೊತೆ ವೀಡಿಯೋ ಕಾಲ್ ಮಾಡ್ತಾಯಿದ್ದೆ. ಇಲ್ಲೇ ಇದ್ದಾರೆ ನೋಡಿ ನಮ್ಮ ಬಾಯ್ಸ್. ಹಾಯ್ ಕಿರಣ್. ಹಾಯ್ ಕಿರಣ್. ಹಾಯ್ ಮೋಹಿತ್. ನಾವೆಲ್ಲ ಯು ಜಿ ಫ್ರೆಂಡ್ಸು. PG ಮುಗಿದು ಇನ್ನೂ ಜೊತೆಗಿದ್ದೀವಿ. ನಮ್ಮ ಕಿರಣ್ಗೆ ಅವ್ರ ಮನೇಲಿ ಹೆಣ್ಣು ನೋಡ್ತವ್ರಂತೆ. ಫುಲ್ ಖುಷಿ. ಫುಲ್ ಖುಷಿ. ಮೋಹಿತ್ ಬೆಂಗಳೂರು ಹುಡುಗ, ಇವಾಗ ಬೆಂಗಳೂರಲ್ಲಿ. ಬಾಯ್ಸ್ ಎಲ್ಲ ಈಗ ರಿಯಲ್ ಲೈಫ್ಗೆ ಎಂಟ್ರಿ ಕೊಡ್ತಾವ್ರೆ. ವಾರ್ಫೀಲ್ಡ್ ಎಂಟ್ರಿ. ಲೈಫ್ ಬಿಗಿನ್ಸ್ ನೌ. ನಾವೆಲ್ಲ ಎಷ್ಟು ಸತಿ ಸಿಟ್ಟಿಂಗ್ ಹಾಕಿದೀವಿ ಅಂದರೆ ಬೇಜಾನ್ ಸತಿ ಸಿಟ್ಟಿಂಗ್ ಹಾಕ್ಬಿಟ್ಟಿದ್ದೀವಿ. ನೆನಪೇ ಇಲ್ಲ. ಕ್ಲಾಸಲ್ಲೆಲ್ಲ ಸಿಟ್ಟಿಂಗ್ ಅದಕ್ಕೆ ಕೂತ್ಕೊಂಡಿದ್ದೀವಿ. ಹಾಂ ಹೌದು.
ನಾವು ನಾವ್ ಗೊತ್ತಲ್ಲ. ತಿಮ್ಮೇಗೌಡ ಸರ್ ಏನಾದ್ರು ನೋಡಿದ್ರೆ ಇವಾಗನ ಕಮೆಂಟ್ ಹಾಕ್ತಾರೆ ಬೇರ್ಸಿಗಳ ಅಂತ. ಇಂಗ್ಲಿಷ್ ಕ್ಲಾಸ್ ಕುಡ್ಕೊಂಡು ಹೋಗ್ತಿದ್ದ ಹೋಗೆಲ್ಲ ಹೇಳ್ಬಿಟ್ಟು ಹಾಕಿ ಕ್ಲಾಸ್ಗೆಲ್ಲ ಎಣ್ಣೆ ಹೊಡ್ಕೊಂಡು ನಾವು ಹೋಗೇ ಇಲ್ಲ ಸೊ ನನ್ನ ಮೊಬೈಲು ಮತ್ತೆ ಮತ್ತೆ ಕೈ ಕೊಡ್ತಾ ಇದೆ, ಅದಕ್ಕೆ ನನ್ನ ಐಪ್ಯಾಡಲ್ಲಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಇವಾಗ. ಐ ಥಿಂಕ್ ಐ ವಿಲ್ ಬಿ ದ ಒನ್ ಆಫ್ ದ ವೆರಿ ಫ್ಯೂ ಗೈಸ್ ವುಡ್ ಹ್ಯಾವ್ ಶಾರ್ಟ್ ವ್ಲಾಗ್ಸ್ ಇನ್ ಐಪ್ಯಾಡ್. ಸೊ ಯಾ, ನಾನು ಆ್ಯಕ್ಚುಲಿ ಬಂದೆ, ಇದು ಒಂಥರ ಫೇವ್ರೆಟ್ ಸ್ಪಾಟ್ ನಂದು. ಇಲ್ಲಿಗೆ ಬಂದುಬಿಟ್ಟು ನಾನು ಕೂತ್ಕೊಂಡೆ, ನೋಡಿದ್ರೆ ಮಳೆ ಬರ್ತಾಯಿದೆ, ಹನಿ ಆಗ್ತಾಯಿದೆ. ನಾನು ಆ್ಯಕ್ಚುಲಿ ಹಾಡು ಹೇಳೋಕ್ಕೆ ಇಷ್ಟ ನನಗೆ, ಸೊ ನಾನು ಹಾಡು ಹೇಳೋಣ ಅಂತ ಇದ್ದೀನಿ. ನಾನು ಹಾಡು ಹೇಳೋದು ಅಂತ ಅಂದ್ಕೊಂಡೆ, ನೋಡಿದ್ರೆ ಮಳೆ ಜಾಸ್ತಿ ಆಗ್ತಾಯಿದೆ. ನೋಡಿ ಇಲ್ಲಿ ಗೊತ್ತಾಗುತ್ತೆ, ಮಳೆ ಜಾಸ್ತಿ ಆಗೋ ಕಾರಣ ನಾನು ವಾಪಸ್ಸು ಮನೆ ಕಡೆ ಹೋಗುವಂಥ ಸಾಧ್ಯತೆ ಇದೆ. ಸಾಧ್ಯತೆ ಎಲ್ಲ ಹೋಗಲೇಬೇಕಿಲ್ಲ ಅಂದರೆ ಮಳೇಲಿ ನೆಂದೋಯ್ತೀನಿ. ನನ್ನ ಐಪ್ಯಾಡ್ ಇದೆ, ಸ್ಪೀಕರ್ ಇದೆ. ಸೊ ಸಿ ಯು ಗೈಸ್, ಐ ಥಿಂಕ್ ದಿಸ್ ವಿಲ್ ಬಿ ದ ಲಾಸ್ಟ್ ಪೀಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇಸ್ ವ್ಲಾಗ್. ಇವತ್ತಿನ ಅಷ್ಟೊಂದು ಲೈಕ್ ಇಟ್ ವಾಸ್ ನಾಟ್ ವೆರಿ ಪ್ರೊಡಕ್ಟಿವ್. ಐ ಮೀನ್ ನಾನು ಸ್ವಲ್ಪ ವರ್ಕ್ ಮಾಡ್ತಾಯಿದ್ದೆ ನನ್ನ ಪ್ರಾಜೆಕ್ಟ್ ಬಗ್ಗೆ, ಸೊ ವ್ಲಾಗ್ ಜಾಸ್ತಿ ಮಾಡೋಕ್ಕಾಗಿಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಮೀನ್ ಇನ್ಯಾದರೂ ಬೇರೆ ಕಂಟೆಂಟ್ಸ್ ಇದ್ದರೆ ಪಕ್ಕಾ ಮಾಡ್ತೀನಿ.